ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಟ್ ಟಾಕ್ಸ್ ವಿತ್ ಪ್ರಣವ್ ಭಟ್. ನಾವು 2 ದಿನಗಳ ಹಿಂದೆ ಒಂದು ಪೋಸ್ಟರನ್ನು ಮಾಡಿದ್ವಿ. ಏನು ಅಂತ ಹೇಳಿದರೆ, ನಮ್ಮ ಮೊದಲ ಅತಿಥಿ ಯಾರು ಅಂತ ನೀವೆಲ್ಲ ಗೆಸ್ ಮಾಡಿ ಅಂತ. ಅನೇಕ ಜನ ಏನು ಹೇಳಿದರು ಅಂತ ಹೇಳಿದ್ರೆ, ಪದ್ಮಶ್ರೀ BM ಹೆಗಡೆ ಅವರಾಗಿರ್ಬೋದು ಅಥವಾ ಹಾಜಪ್ಪ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಬಂತು. ಆದರೆ ಅಲ್ಲಿ ನಾವು ಒಂದು ಮೆನ್ಷನ್ ಮಾಡಿದ್ವಿ, ಏನು ಅಂತ ಹೇಳಿದರೆ ಅದು 21 ವರ್ಷದ ತರುಣ ಅಂತ. ಹಾಗಾದರೆ ಯಾರಪ್ಪ ಅದು ಅಂತ ಹೇಳುವ ಪ್ರಶ್ನೆ ನಿಮಗೂ ಕೂಡ ಕಾಡ್ತಾ ಇರ್ಬೋದು. ಒಂದು ಮಾತಿಲ್ಲಿ ಹೇಳಬೇಕು, ಏನು ಅಂತ ಹೇಳಿದ್ರೆ, ನೀವೆಲ್ಲ ಹೇಳಿದಿರಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ಬೋದು ಅಂತ. ಮುಂದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಖಂಡಿತವಾಗಿ ಆ ವ್ಯಕ್ತಿ ಪಡಿತಾರೆ ಅಂತ ಹೇಳುವ ಭರವಸೆ ನನಗಿದೆ. ಯಾಕಂತ ಹೇಳಿದರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಯಾವುದೇ ಸೌಲಭ್ಯ ಇಲ್ಲದಿದ್ದರೂ ಕೂಡ ತಾನು ಮೇಲೆ ಬರಬೇಕು ಎನ್ನುವ ದೃಷ್ಟಿಕೋನದಿಂದ ತನ್ನ 21 ವರ್ಷಕ್ಕೆ ಒಂದು ಸ್ಟಾರ್ಟಪ್ಪನ್ನು ಪ್ರಾರಂಭಿಸಿ 3 ವರ್ಷಗಳ ಕಾಲ ಅದರಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಚೆರಿಲರ್ನ್ ಎನ್ನುವ ಆ್ಯಪ್ ಮುಖಾಂತರ ಅವರ ಪಾಠಗಳನ್ನು ಆಟಗಳ ಮೂಲಕ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವವರು 21 ವರ್ಷದ ತರುಣ. ನಮ್ಮ ಜೊತೆ ಇದ್ದಾರೆ ಶ್ರೀನಿಧಿ ರವಿಶಂಕರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸೊ ಈಗ ಲೈಫ್ ಹೇಗಿದೆ? ಸೊ ಹೌ ಆರ್ ಯು? ಸೊ ನಾವು ಯಾವತ್ತೂ ಕೂಡ ಲೈಫನ್ನು ಎಂಜಾಯ್ ಮಾಡಿಕೊಂಡೇ ಇರುವವರು. ಸೊ ಹಾಗಾದ ಕಾರಣ ನೀವು ಯಾವಾಗ ಹೇಗಿದ್ದೀರಿ ಅಂತ ಕೇಳಿದ್ರು ಕೂಡ ನಮ್ಮ ಉತ್ತರ ಒಂದೇ ಆಗಿರ್ತದೆ. ಹಾಗೆ ಸೊ ಲೈಫ್ ಇಸ್ ಗೋಯಿಂಗ್ ರಿಯಲಿ ಗುಡ್. ಮೊದಲನೇದಾಗಿ ನಾನು ಫ್ರ್ಯಾಂಕಾಗಿ ಹೇಳಬೇಕು, ಏನು ಅಂತ ಹೇಳಿದರೆ, ನನಗೆ ಸ್ಟಾರ್ಟಿಂಗ್ ನೋಡಿದಾಗ ಬಹುಶಃ 21 ವರ್ಷ ಅಂತ ಗೊತ್ತಾಗಲಿಲ್ಲ. ನಾನೆಲ್ಲೋ 26 ಆಗಿರ್ಬೋದು ಅಥವಾ 27 ಆಗಿರ್ಬೋದು ಅಂತ ಮಾಡ್ಕೊಂಡಿದ್ದೆ. ಆದರೆ 21 ವರ್ಷ. ಆದರೆ ಸಾಧನೆ ಮಾತ್ರ ಅದ್ಭುತವಾದಂಥದ್ದು. ಅದರ ಬಗ್ಗೆ ನಾವೆಲ್ಲ ಮಾತಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾನು ಕೇಳಬೇಕಾದದ್ದು, ನಿಮ್ಮ ಜರ್ನಿ ಯಾವ ರೀತಿ ಇತ್ತು? ಅಂದರೆ ಹುಟ್ಟಿದ ಪರಿಸರದಿಂದ ಆಗಿರ್ಬೋದು, ಅಂದರೆ ಅಲ್ಲಿಯ ಹಳ್ಳಿ, ಅಂದರೆ ಕಲ್ಲಡ್ಕದ ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿಯ ಜರ್ನಿ ಬಗ್ಗೆ ಮಾತಾಡೋದಿದ್ರೆ. ಸೊ ಅದೇ ನೀವೀಗ ಹೇಳಿದಾಗೆ, ನಾನು ಆ್ಯಕ್ಚುಲಿ ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ ಅಂತ ಹೇಳಿದರೆ ಈಗ ಅದು ಪಟ್ಟಣ ಆಗ್ತಾ ಇದೆ. ಸೊ ಕಲ್ಲಡ್ಕದ ಹತ್ತಿರ ಈಗ ಕಲ್ಲಡ್ಕ ಫೇಮಸ್ ಆಗಿದೆ. ಹೌದು. ಹಾಗೆ ಸೊ ಕಲ್ಲಡ್ಕದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ನಾನು ಹುಟ್ಟಿದ್ದು 2002ನೇ ಇಸವಿಯಲ್ಲಿ. ಹಾಗೆ 21 ವರ್ಷ ಆಯಿತು. ಹಾಗೆ ಸೊ ನನ್ನ ತಾಯಿ ಟೈಲರ್ ಆಗಿ ವರ್ಕ್ ಮಾಡ್ತಾಯಿದ್ರು. ತಂದೆಗೆ ಒಂದು ಸಣ್ಣ ಟ್ಯಾಕ್ಸಿ ಬಿಸ್ನೆಸ್ ಇತ್ತು. ಸೊ ಅದನ್ನು ನಡೆಸ್ತಾ ಬರ್ತಾಯಿದ್ರು. ಆಮೇಲೆ ಸ್ಕೂಲಿಗೆಲ್ಲ ಹೋದದ್ದು ಪಾಣೆಮಂಗಳೂರಿಗೆ. ಅಲ್ಲಿ SLNP ಅಂತ, ಶ್ರೀಮತಿ ಲಕ್ಷ್ಮೀದೇವಿ ನರಸಿಂಹ ವಿದ್ಯಾಲಯ ಅಂತ ಇದೆ. ಸೊ 10ನೇ ತರಗತಿ ತನಕ ನಾನು ಅಲ್ಲಿಗೆ ಹೋಗ್ತೇನೆ. ಮತ್ತು PU ಮಾಡಿದ್ದು ಪುತ್ತೂರಲ್ಲೇ, ನಮ್ಮ ಅಂಬಿಕಾ PU ಕಾಲೇಜ್ ಏನಿದೆ ಅದರಲ್ಲಿ PU ಮಾಡಿರುವಂಥದ್ದು. ಮತ್ತು ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಿಗೆ ಆಗ್ತಾಯಿದೆ ಎಲ್ಲ ಡಿಸ್ಟೆನ್ಸಲ್ಲಿ ಮಾಡಿರುವಂಥದ್ದು. ಸೊ ನಮ್ಮ ಸಂಸ್ಥೆ ಇದ್ದ ಕಾರಣ ಫುಲ್ ಟೈಮ್ ಹೋಗಿ ಕಾಲೇಜಿಗೆ ಹೋಗಿ ಕಲಿಯುವ ಸಮಯ ಇರಲಿಲ್ಲ. ಆದ ಕಾರಣ ಡಿಸ್ಟೆನ್ಸಲ್ಲಿ ಎಜುಕೇಷನ್ ಮಾಡಿಕೊಂಡು ನಮ್ಮ ವೆಂಚರ್ ಏನಿದೆ, ನಮ್ಮ ಸ್ಟಾರ್ಟಪ್ ಏನಿದೆ ಅದನ್ನು ಮಾಡ್ತಾ ಇದ್ದದ್ದು. ಸೊ ಸ್ಕೂಲಿಗೆ ಹೋಗ್ತಾ ಇರುವಾಗ ದಿನಗಳು ಹೇಗಿತ್ತು ಅಂತ ಹೇಳಿದರೆ, ನನ್ನ ಹತ್ರ ಇಂಟರ್ನೆಟ್ ಆಗಲಿ, ಫೋನ್ ಆಗಲಿ, ಕಂಪ್ಯೂಟರ್ ಆಗಲಿ ಯಾವುದೂ ಇರಲಿಲ್ಲ. ಒಂದು 5ನೇ 6ನೇ ತನಕ ಇಂಟರ್ನೆಟ್ ಬಗ್ಗೆ ಏನು ಐಡಿಯಾವೇ ಇರಲಿಲ್ಲ. ಸೊ ಅದರ ಮೇಲೆ ಇಂಟರ್ನೆಟ್ ಅಂದರೆ ಏನು, ಅಂತರ್ಜಾಲವನ್ನು ಉಪಯೋಗಿಸಿಕೊಂಡು ಏನೆಲ್ಲ ಮಾಡ್ಬೋದು ಅಂತ ಒಂದು ಸ್ವಲ್ಪ ಮಾಹಿತಿ ಸಿಗಲಿಕ್ಕೆ ಶುರುವಾಯಿತು ಅಷ್ಟೇ. ಸೊ ಶುರುವಾದ ಮತ್ತೆ ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಇದು ತಾಯಿ ಹತ್ರ ಒಂದು 10 ರೂಪಾಯಿ 20 ರೂಪಾಯಿ ತಗೊಂಡು ಮನೆ ಹತ್ರ ಒಂದು ಸೈಬರ್ ಸೆಂಟರ್ ಇತ್ತು. ಹಾಗೆ ಸೊ ಆ ಸೈಬರ್ ಸೆಂಟರಿಗೆ ಹೋಗಿ ಗೂಗಲಲ್ಲಿ ವೆಬ್ಸೈಟ್ಗಳು ಹೇಗೆ ವರ್ಕ್ ಆಗ್ತದೆ, ವೆಬ್ಸೈಟ್ಸ್ ಹೇಗೆ ಡೆವಲಪ್ ಆಗ್ತದೆ, ಸೊ ಆ್ಯಪ್ಗಳು ಹೇಗೆ ವರ್ಕ್ ಆಗ್ತದೆ ಅಂತ. ಇದು ಯಾವ ವರ್ಷದಲ್ಲಿ? ಅಂದರೆ ಒಂದು 2014, 2013, 2014. ಸೊ ನಾನು ಸ್ಕೂಲಲ್ಲಿದ್ದಂತಹ ಸಂದರ್ಭ. ಹಾಗೆ ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಾವೆಲ್ಲ ಎದುರು ಆ ಟೈಮಲ್ಲಿ ಮೊಬೈಲಲ್ಲಿ ಏನು ಬರ್ತಿತ್ತು ಅದನ್ನೇ ನೋಡ್ತಿದ್ದೆ. ಆದರೆ ನೀವು ಎಸ್ಪೆಷಲಿ ಅದರ ಹಿಂದ್ಗಡೆ ಹೇಗೆ ವರ್ಕ್ ಆಗ್ತಿದೆ ಅಂತ ನೋಡ್ತಾ ಇದ್ರಿ. ಮೋಸ್ಟ್ಲಿ ಒಂದು ಕುತೂಹಲ ಇತ್ತು. ಸೊ ಯಾವತ್ತು ನಾನು ಹೇಳೋದಂತ ಹೇಳಿದರೆ, ಯಾವುದೇ ಹೊಸ ಆವಿಷ್ಕಾರಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಕುತೂಹಲ ಅಂತ. ಹಾಗೆ ಇದು ಯಾವುದೇ ವಿಷಯ ನೋಡಿದ್ರು ಕೂಡ ಸಣ್ಣದಿಂದಲೇ ಕೆಲವೊಮ್ಮೆ ಹೆತ್ತವರಿಗಿರ್ಬೋದು, ಸಂಬಂಧಿಕರಿಗಿರ್ಬೋದು ಕಿರಿಕಿರಿ ಆಗೋದಿತ್ತು. ಸೊ ಅದೇನು, ಅದ್ಯಾಕೆ ಹೀಗಾಗ್ತದೆ, ಸೊ ಇದು ಅದ್ಯಾಕೆ ಹೀಗಾಗಬಾರ್ದು ಅಂತ ಎಲ್ಲ ತುಂಬ ಕಿರಿಕಿರಿ ಮಾಡ್ತಾ ಇದ್ದೆ ಅಂತ ಹೇಳಿಕೊಂಡು. ಸೊ
ಹಾಗಾಗಿ ಅದೇ ನಂಗೊಂದು 12-13 ವರ್ಷ ಇರುವಾಗ ನಾನು ನನ್ನ ಫಸ್ಟ್ ಜಿಮೇಲ್ ಅಕೌಂಟ್ ಮಾಡ್ತೇನೆ. ಮತ್ತು ಗೂಗಲಲ್ಲಿ ಬೇರೆ ಬೇರೆ ಇದು ಸೈಂಟಿಫಿಕ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ವೆಬ್ಸೈಟ್ಗಳೇನಿದೆ ಅಲ್ಲಿ ನನ್ನ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿರುವ ಆರ್ಟಿಕಲ್ಸ್ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಹೀಗೆ ಮೇಲಿಂದ ಮೇಲೆ ಓದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆಮೇಲೆ ನಂಗೆ ಏನಾಯಿತು ಅಂತ ಹೇಳಿದರೆ, ನಾನೀಗ ಏನು ನೋಡಿ ಕಲಿತಾ ಇದ್ದೇನೆ ಈ ವಿಷಯಗಳನ್ನು ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ಏಜಿನ ಬೇರೆ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೂ ಗೊತ್ತಾಗಲಿ ಅಂತ ಹೇಳಿಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತೇನೆ, ಸೈನ್ಸ್ ಸರ್ವಜ್ಞ ಅಂತ. ಆ ಹೆಸರಿಗೆ 2 ಕಾರಣ ಇದೆ. ಒಂದು ಸರ್ವಜ್ಞ ಅಂತ ಹೇಳಿದರೆ ನಮ್ಮ ಕನ್ನಡ ಕವಿಯ ಹೆಸರು, ಇನ್ನೊಂದು ಸರ್ವಜ್ಞ ಅಂತ ಹೇಳಿದರೆ ಎಲ್ಲವನ್ನು ಬಲ್ಲವ, ಎಲ್ಲವನ್ನು ತಿಳಿದವ ಅಂತ ಹೇಳಿಕೊಂಡು. ಸೊ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಾನು ಮಾತಾಡೋದನ್ನು ನೋಡಿ ಓ ನೀನು ಸರ್ವಜ್ಞ ಮಾರೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಹೀಗೆ ತಮಾಷೆಗೆ ಸೈನ್ಸ್ ಸರ್ವಜ್ಞ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಹಾಗಾದ್ರೆ ನೀವು ನಮಗೆ ಯೂಟ್ಯೂಬ್ ಚಾನಲಿಂದವೇ ಸ್ಟಾರ್ಟ್ ಮಾಡಿ. ಹೌದು ಹಾಗೆ. ಸೊ ಅಲ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿಯ ವಿಷಯಗಳನ್ನು ನಾನು ಮೊದಲು ಕಲಿತು ಮತ್ತು ಅದರ ಬಗ್ಗೆ ವಿಡಿಯೋ ಮಾಡಿಕೊಂಡು ಪಬ್ಲಿಷ್ ಮಾಡ್ತಾ ಇದ್ದೆ. ಸೊ ಅದು ವಿಡಿಯೋ ಹೇಗೆ ಮಾಡ್ತಾ ಇದ್ದದ್ದು ಅಂತ ಹೇಳಿದರೆ, ಮೊದಲು ಹೀಗೆ ಮರದ ಅಡಿಯಲ್ಲೆಲ್ಲ ಕೂತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಮತ್ತೆ ಗೊತ್ತಾಯಿತು ಗ್ರೀನ್ ಕಲರ್ ಇದು ಸ್ಕ್ರೀನ್ ಹಾಕಿ ವಿಡಿಯೋ ಮಾಡಿದರೆ ಎಡಿಟ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಬೋದು ಅಂತ ಹೇಳಿಕೊಂಡು. ಸೊ ಅದು ಗೊತ್ತಾದ್ಮೇಲೆ ಒಂದು ತಾಯಿದು ಒಂದು ಹಳೆಯ ಒಂದು ಹಸಿರು ಬಣ್ಣದ ಸೀರೆ ಇತ್ತು, ಆ ಸೀರೆಯನ್ನು ಹಿಂದೆ ಸ್ಕ್ರೀನ್ ಆಗಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಹಾಗೆ ಮಾಡ್ತಾ ಇದ್ದೆ. ಸೊ ಹಾಗೆ ಪ್ರಾರಂಭ ಆದದ್ದು. ಮತ್ತು ಈಗ ಇವತ್ತು ನೀವು ಹೇಳಿರೋ ಹಾಗೆ ಚೆರಿ ಲರ್ನ್ ಅಂತ ಏನಿದೆ, ಮತ್ತು ಅದರ ಮಾತೃ ಸಂಸ್ಥೆ ಸರ್ವಜ್ಞ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ದೇವೆ. ಎಷ್ಟು ವರ್ಷ ಆಯಿತು ಕಂಪನಿ? ಸರ್ವಜ್ಞ ಎಜುಟೆಕ್ ಪ್ರೈವೇಟ್ ಲಿಮಿಟೆಡ್ 3.5 ವರ್ಷ ಆಯಿತು. ಸೊ ನನಗೆ 18 ವರ್ಷ ಇರಬೇಕಾದ್ರೆ ನಾವು ಕಂಪನಿ ರಿಜಿಸ್ಟರ್ ಮಾಡಿದ್ದು. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ ಮಾಡಬೇಕಾದ್ರೆ ಮಿನಿಮಮ್ 18 ಆಗಿರಬೇಕು. ಸೊ ನನಗೆ 18 ವರ್ಷ 3 ತಿಂಗಳು, 18 ವರ್ಷ 4 ತಿಂಗಳು ಇರಬೇಕು. ನೀವು ಅದಕ್ಕೋಸ್ಕರವೇ ಕಾಯ್ತಾ ಇದ್ರಿ? ಹೌದು, ಖಂಡಿತ ಹಾಗೆ. ಸೊ ಅದರ ಮೊದಲು ನಮ್ಮ ಕೆಲಸಗಳು ಆಗ್ತಾ ಇತ್ತು ಈ ಥರ ಫ್ರೀಲ್ಯಾನ್ಸಿಂಗ್ ರೀತಿ. ಅಂದರೆ ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದರೆ ಈಗ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ಬಿಸ್ನೆಸ್ ಇದೆ, ಸೊ ನಿಮಗೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಥವಾ ನಿಮಗೊಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ, ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಆ್ಯಸ್ ಎ ಸರ್ವಿಸ್ ಅದನ್ನು ಜನರಿಗೆ ಮಾಡಿಕೊಟ್ಟು ಇನ್ಕಮನ್ನು ಆದಾಯ ಗಳಿಸ್ತಾ ಇದ್ದೆ. ಸೊ ಅದೆಲ್ಲ ಮೊದಲೇ ಪ್ರಾರಂಭ ಆಗಿದೆ, ಆದರೆ 18 ಆಗಿರಲಿಲ್ಲ ನನಗೆ. ಸೊ 18 ಆಗೋ ತನಕ ಕಾಯ್ತಾ ಇದ್ದೆ. ಸೊ ಕಾದು 18 ಆದ ಮೇಲೆ ಸರಿಯಾಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿ ಕೆಲಸ ಕಾರ್ಯಗಳನ್ನು. ನಂಗೆ ಅದೇ ಗಮ್ಮತ್ ಅನ್ಸುದು. ಏನಂತ ಹೇಳಿದ್ರೆ, ನಾವೆಲ್ಲ ಬಹುಶಃ 18 ಆಗಲಿಕ್ಕೆ ಕಾಯ್ತಾ ಇರ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಆದಷ್ಟು ಬೇಗ ಲೈಸೆನ್ಸ್ ಮಾಡಿ ಗಾಡಿ ತಗೊಂಡು ಹೋಗ್ಬೇಕಾಗ್ತದೆ. ಆದರೆ ಇವರು ಬಹುಶಃ ಸ್ಪೆಷಲ್ ಆಗಿ ಕಂಪನಿ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ರು. ಅದೇ ವಿಶಿಷ್ಟ ಅಂತ ಅನಿಸೋದು. ಸೊ ಕಂಟಿನ್ಯೂ. ಮತ್ತು PUCಗೆ ಬರಬೇಕಾದ್ರೆ ಮತ್ತೇನಾಯಿತು ಅಂತ ಹೇಳಿದರೆ, ಸೊ ಇನ್ನು ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತೆಲ್ಲ ಹೇಳಿಕೊಂಡು ಕಾಲೇಜಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಸೊ ಕಂಪನಿಯನ್ನೇ ಫುಲ್ ಟೈಮ್ ಮಾಡಿಕೊಂಡು ಈ ಕಲಿಕೆ ಏನಿದೆ ಅದನ್ನು ಪಾರ್ಟ್ ಟೈಮ್ ಆಗಿ ಮಾಡ್ತೇನೆ ಅಂತ ಒಂದು ಥಾಟ್ ಬಂತು. ಅದಕ್ಕೆ ಮೈನ್ ಟರ್ನಿಂಗ್ ಪಾಯಿಂಟ್ ಏನು ಅಂತ ಹೇಳಿದರೆ ಕೋವಿಡ್ ಲಾಕ್ಡೌನ್. ಸೊ ಕೋವಿಡ್ ಲಾಕ್ಡೌನ್ ಬಂದ ಕಾರಣ ಏನಾಯಿತು ಅಂತ ಹೇಳಿದರೆ, ಈ ಕಲಿಕೆ ಏನಿದೆ ಅದನ್ನು ಮನೆಯಲ್ಲಿ ಕೂತು ಸಹ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಾಯಿತು, ಪೋಷಕರಿಗೆ ಮತ್ತು ನಮ್ಮ ಸರ್ಕಲಲ್ಲಿದ್ದ ಎಲ್ಲರಿಗೆ. ಸೊ ಹಾಗಿದ್ದಾಗ ಕೋವಿಡ್ ಬಂದ ಮೇಲೆ ಮತ್ತೆ ನಾನು ಶಾಲೆಗೆ ಕಾಲೇಜಿಗೆ ಫಿಸಿಕಲ್ ಆಗಿ ಹೋದದ್ದಿಲ್ಲ, ಜಸ್ಟ್ ಎಕ್ಸಾಮ್ ಬರೀಲಿಕ್ಕೆಲ್ಲ ಹೋಗ್ತಾ ಇದ್ದೆ ಅಷ್ಟೇ. ಹೆಲ್ಪ್ ಆಯಿತು ಕೋವಿಡ್ ಸಮಯ. ಖಂಡಿತ. ಮುಖ್ಯವಾಗಿ ಕೇಳಬೇಕಾದದ್ದು ಈ ಚೆರಿ ಲರ್ನ್ ಅಂದರೆ ಏನು ಅಂತ. ಚೆರಿ ಲರ್ನ್ ಅಂದರೆ ಒಂದು ಆನ್ಲೈನ್ ಕಲಿಕಾ ಪ್ಲ್ಯಾಟ್ಫಾರ್ಮ್. ಸೊ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಇದೆ ಇಂಡಿಯಾದಲ್ಲಿ, 1000ಕ್ಕೂ ಅಧಿಕ ಪ್ಲ್ಯಾಟ್ಫಾರ್ಮ್ಗಳಿದೆ. ಬಟ್ ನಮಗೆ ಒಂದು ಸಮಸ್ಯೆ ಏನು ಕಂಡದ್ದು ಅಂತ ಹೇಳಿದರೆ, ಸೊ ಆಲ್ರೆಡಿ ಒಂದು ಉಂಟು, ಅದನ್ನೇ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲಲ್ಲ. ಸೊ ಆಲ್ರೆಡಿ ಇತ್ತು, ಬಟ್ ಅವರು ಕೆಲವು ಸಮಸ್ಯೆಗಳನ್ನು ಪೂರೈಸ್ತಾ ಇರಲಿಲ್ಲ. ಸೊ ಅದನ್ನು ನಾವು ಪೂರೈಸುವ ಅಂತ ಹೇಳಿಕೊಂಡು ಚೆರಿ ಲರ್ನನ್ನು ಪ್ರಾರಂಭಿಸಿದ್ದು. ಸೊ 4 ವರ್ಷದ ಹಿಂದೆ ಆನ್ಲೈನ್ ಕಲಿಕಾ ಆ್ಯಪ್ಗಳನ್ನು ನಾವು ವೀಕ್ಷಿಸಿದಾಗ, ಸೊ 4 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳು ಅವರು ಸಾಲ್ವ್ ಮಾಡ್ತಾ ಇರಲಿಲ್ಲ. ಏನು ಅಂತ ಹೇಳಿದರೆ, ಒಂದು, ಅಗ್ಗವಾಗಿ ಆರ್ಥಿಕವಾಗಿ ಹಿಂದುಳಿದ ಪೋಷಕರಿಗೆ ಆನ್ಲೈನ್ ಕಲಿಕಾ ಆ್ಯಪ್ ಇರಲಿಲ್ಲ. ಸೊ ಏನಿಲ್ಲ ಅಂತ ಹೇಳಿದ್ರು 10,000ದಿಂದ 90,000 ತನಕ ಮಾಸಿಕ ಸಬ್ಸ್ಕ್ರಿಪ್ಷನ್ ಫೀ, ಮಾಸಿಕ ಶುಲ್ಕ ಏನಿದೆ ಅದನ್ನು ಚಾರ್ಜ್ ಮಾಡ್ತಾ ಇದ್ರು. ಸೊ ಅದು ನಾನು ಒಂದು ಮಧ್ಯಮ ವರ್ಗ ಕುಟುಂಬದಿಂದ ಬಂದ ಕಾರಣ ನನಗೆ ಗೊತ್ತಿದೆ. ಸೊ ನಮ್ಮ ಸ್ಕೂಲ್ ಫೀಸೇ 10-15 ಸಾವಿರ ಇರ್ತದೆ. ಸೊ ಹಾಗಿದ್ದಾಗ 1000 ಗಟ್ಟಲೆ ಒಂದು ಆ್ಯಪಿಗೆ ಪೇ ಮಾಡೋದು ಅಂತ ಹೇಳಿದರೆ ಅದು ಪೋಷಕರಿಗೆ ತುಂಬ ಭಾರ ಆಗ್ತದೆ ಅಂತ. ಹಾಗೆ ಅದೊಂದು. ಎರಡನೇದೇನು ಅಂತ ಹೇಳಿದರೆ, ಕನ್ನಡ ಮಾಧ್ಯಮ ಮಕ್ಕಳಿಗೆ ಆನ್ಲೈನ್ ಕಲಿಕಾ ಆ್ಯಪ್ ಅಷ್ಟೊಂದು ಇರಲಿಲ್ಲ. ಕನ್ನಡ ಮಾಧ್ಯಮ ಮಕ್ಕಳಿಗೆ ಮಾತ್ರ ಅಲ್ಲ, ಯಾವುದೇ ಪ್ರಾದೇಶಿಕ ಭಾಷೆ ಇರ್ಬೋದು, ಅಂದರೆ ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು. ಸೊ ಈ ಭಾಷೆಯನ್ನು ಕಲಿಯುವ ಮಕ್ಕಳೇನಿದ್ದಾರೆ ಅವರಿಗೆ
ಅಂದರೆ ಈ ಭಾಷೆಯ ಮೀಡಿಯಮ್ಗಳು ಕನ್ನಡ ಈ ಭಾಷೆಯ ಮೀಡಿಯಮ್ ಅಂದರೆ ಏನಾಗ್ತದೆ, ಸೈನ್ಸ್ ಕೂಡ ವಿಜ್ಞಾನ ಅಂತ ಹೇಳಿ ಕನ್ನಡದಲ್ಲೇ ಇರ್ತದೆ, ಸೊ ಮಲಯಾಳದವರಿಗೆ ಮಲಯಾಳದಲ್ಲೇ ಇರ್ತದೆ. ಸೊ ಅವರಿಗೆ ಅವರ ಪಾಠಗಳನ್ನು ಆ್ಯಪ್ ಮೂಲಕ ಕಲಿಬೇಕು ಅಂತ ಹೇಳಿದರೆ ವ್ಯವಸ್ಥೆ ಇರಲಿಲ್ಲ. ಅದು ಎರಡನೇ ಸಮಸ್ಯೆ. ಮೂರನೇ ಸಮಸ್ಯೆ ಏನು ಅಂತ ಹೇಳಿದರೆ, ಎಲ್ಲಿಯಾದರೂ ಒಂದೆರಡು ಇದ್ದರೂ ಕೂಡ ಅವರು ಹಳ್ಳಿ ಏರಿಯಾಕ್ಕಷ್ಟು ಫೋಕಸ್ ಮಾಡ್ತಾ ಇರಲಿಲ್ಲ. ಅವರ ಆಫೀಸ್ಗಳು ಸಿಟಿಯಲ್ಲಿತ್ತು, ಅವರ ಮಾರ್ಕೆಟಿಂಗ್ ಟೀಮ್ ಇರ್ಬೋದು ಅಥವಾ ಅವರ ಪ್ರಚಾರ ಕಾರ್ಯಗಳೇನಿದೆ ಅದು ಸಿಟಿಯಲ್ಲಿ ಆಗ್ತಾ ಇತ್ತು, ಬಟ್ ಹಳ್ಳಿ ಏರಿಯಾದಲ್ಲಿ ಆಗ್ತಾ ಇರಲಿಲ್ಲ. ಅದೊಂದು. ನಾಲ್ಕನೇದು ಎಂತ ಅಂತ ಹೇಳಿದರೆ, ಲೈವ್ ಕ್ಲಾಸಸ್ಗಳನ್ನು ಕೊಡೋದು, ಆನ್ಲೈನ್ ಟೀಚಿಂಗನ್ನು ಕೊಡೋದು, ಇದೆಲ್ಲ ಮಾಡ್ತಾಯಿದ್ರು. ಆದರೆ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಶಿಕ್ಷಕ ಅಥವಾ ಶಿಕ್ಷಕಿಯ ಮೂಲಕ ಮಗು ಶಾಲೆಯಲ್ಲಿ ಹೋಗಿ ಕಲಿತದೆ, ಅದನ್ನು ಪುನಃ ಒಂದು ಶಿಕ್ಷಕ ಅಥವಾ ಶಿಕ್ಷಕಿಯೇ ಲೈವ್ ಕ್ಲಾಸ್ ಮೂಲಕ ಕಲಿಸಿದರೆ ಮಗುವಿಗೆ ಬೋರ್ ಆಗ್ತದೆ, ಅದು ರಿಪೀಟೇಷನ್ ಆಗ್ತದೆ. ಅಲ್ಲಿ ಕಲ್ತದನ್ನೇ ಇಲ್ಲಿ ಕಲಿ, ಅದು ಅಲ್ಲೇ ಕಲ್ತದನ್ನು ಇಲ್ಲಿ ವಾಪಸ್ ರಿಪೀಟ್ ಆಯಿತು ಅಂತ ಹೇಳಿದರೆ ಅದು ಮಗುವಿಗೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಸೊ ಈ 4 ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ನಾವು ಚೆರಿ ಲರ್ನ್ ಅನ್ನುವಂತಹ ಒಂದು ಆನ್ಲೈನ್ ಕಲಿಕಾ ಆ್ಯಪನ್ನು ಲಾಂಚ್ ಮಾಡ್ತೇವೆ. ಸೊ ಚೆರಿ ಲರ್ನ್ ಏನು ಮಾಡ್ತದೆ ಅಂತ ಹೇಳಿದರೆ, ಲೈವ್ ಕ್ಲಾಸಸ್ಗಳನ್ನು ಕೊಡೋದಿಲ್ಲ, ಬದಲಾಗಿ ಮಕ್ಕಳ ಪಾಠ ಏನಿದೆ ಅದನ್ನು ಆಟದ ಮೂಲಕ, ಎನಿಮೇಟೆಡ್ ವಿಡಿಯೋಗಳು ಅಂದರೆ ಕಾರ್ಟೂನ್ ವಿಡಿಯೋ ಮೂಲಕ ನಾವು ಪ್ರೊವೈಡ್ ಮಾಡ್ತೇವೆ. ಅದು ಒಂದು. ಎರಡನೇದು, ನಮ್ಮಲ್ಲಿ ಇಂಗ್ಲೀಷ್ನ ಜೊತೆಗೆ ಕನ್ನಡ ಮಾಧ್ಯಮ ಕೂಡ ಇದೆ. ಮತ್ತು ಮುಂದೆ ಬರುವ ದಿನಗಳಲ್ಲಿ ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಈ ಥರ ಬೇರೆ ಬೇರೆ ಭಾಷೆಗಳನ್ನು ಕೂಡ ಅಳವಡಿಸಲಿಕ್ಕಿದ್ದೇವೆ. ಮೂರನೇದು, ಸಬ್ಸ್ಕ್ರಿಪ್ಷನ್ ಫೀ ನಮ್ಮದು ಎಷ್ಟಿರ್ಬೋದು ಅಂತ ನೀವು ಕೇಳಿದರೆ, ಈಗ ಅವರು ಬೇರೆ ಆ್ಯಪ್ಗಳೆಲ್ಲ 10,000, 50,000, 40,000 ಎಲ್ಲ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಅತ್ಯಂತ ಅಗ್ಗವಾಗಿ ಕೊಡಬೇಕು ಅಂತ ಇತ್ತು. ಹಾಗಿರುವಾಗ ಎಷ್ಟು ಚಾರ್ಜ್ ಮಾಡೋದು? 2,000 ಚಾರ್ಜ್ ಮಾಡೋದಾ, 3,000 ಚಾರ್ಜ್ ಮಾಡೋದು ಅಂತ ಯೋಚನೆ ಮಾಡುವಾಗ, ಇಲ್ಲ, ಅತ್ಯಂತ ಕಮ್ಮಿ ಚಾರ್ಜ್ ಮಾಡಬೇಕು ಅಂತ ಹೇಳಿ ದಿನಕ್ಕೆ ₹1 ಚಾರ್ಜ್ ಮಾಡುವ ಅಂತ ಯೋಚಿಸಿದ್ವಿ. ಅಂತ ಹೇಳಿದರೆ ವರ್ಷದಲ್ಲಿ 365 ದಿನ ಇದೆ. ಸೊ ವರ್ಷಕ್ಕೆ ₹365 ಯಾರು ಬೇಕಾದರೂ ಕೊಡ್ಬೋದು. ಈಗ ಒಂದು ಕೂಲಿ ಕೆಲಸಕ್ಕೆ ಹೋಗೋರು ಕೂಡ ಒಂದು ದಿನದ ಸಂಬಳ ಒಂದು ₹300-400 ಇರ್ತದೆ. ಸೊ ಅವರ ಒಂದು ದಿನದ ಸಂಬಳದಲ್ಲಿ ಇಡೀ ವರ್ಷದ ಒಂದು ಮಗುವಿನ ಸಬ್ಸ್ಕ್ರಿಪ್ಷನ್ ಫೀಯನ್ನು ಕಟ್ಟಲಿಕ್ಕೆ ಆಗಬೇಕು. ಸೊ ಅಷ್ಟು ಅಗ್ಗವಾಗಿ ನಾವು ಇಟ್ವಿ. ಒಂದು ಚಾಕ್ಲೇಟ್ ತಗೊಂಡಾಗಿ, ಒಂದು ಚಾಕ್ಲೇಟ್ ತಗೊಂಡಾಗೆ ಅಥವಾ ಒಮ್ಮೆ ಹೋಟೆಲಿಗೆ ಹೋಗಿ ಒಂದು ತಿಂಡಿ ತಿಂದಾಗೆ, ರೈಟ್. ನಾಲ್ಕನೇದೇನು ಅಂತ ಹೇಳಿದರೆ, ನಮ್ಮ ಆಫೀಸನ್ನು ಯಾವುದಾದ್ರೂ ಸಿಟಿಯಲ್ಲಿ ಮಾಡುವ ಬದಲು ಒಂದು ಹಳ್ಳಿ ಪ್ರದೇಶದಲ್ಲೇ ಮಾಡಿದ್ದೇವೆ. ಸೊ ಇವತ್ತು ಕೂಡ ನಮ್ಮ ಹೆಡ್ ಆಫೀಸ್ ಇರುವಂಥದ್ದು ಪುತ್ತೂರಲ್ಲಿ, ಬೆಂಗಳೂರಲ್ಲಿ ಆಗಲಿ, ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ ಅಲ್ಲ. ಅದೇ ವಿಶೇಷ. ಯಾಕಂತ ಹೇಳಿದ್ರೆ ಈಗ ಎಲ್ಲ ಬೆಂಗಳೂರು ಕಡೆನೇ ಹೋಗ್ತಾ ಇದ್ದಾರೆ. ಆದರೆ ಹಳ್ಳಿಯಲ್ಲಿ ನಿಜವಾಗ್ಲೂ ಅಲ್ಲಿ ಒಂದು ಆಫೀಸ್ ಆದರೂ ಕೂಡ ಅಲ್ಲಿಯ ಜನರಿಗೆ, ಆ ಭಾಗದ ಜನರಿಗೆ ಒಂದಿಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಬಹುಶಃ ನೀವು ಅನೇಕ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ ಈಗಾಗಲೇ. ಖಂಡಿತ. ಈಗ ನಮ್ಮ ಸಂಸ್ಥೆಯಲ್ಲಿ 14 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ರೀಸೆಂಟಾಗಿ ಮಂಗಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇನ್ನೂ ಕೂಡ ಅನೇಕ ಜನರಿಗೆ ಈ ಸಂಸ್ಥೆಯ ಮೂಲಕ ಕೆಲಸ ಸಿಗಲಿಕ್ಕಿದೆ. ಬಹಳ ಖುಷಿ ಕೊಡುವಂಥ ಸಂಗತಿ ಏನು ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಭಾಗದ ಒಬ್ಬ ಹುಡುಗನಿಗೆ ಬಿಸ್ನೆಸ್ ಲೈನ್ ಅಂತಹ ಒಂದು ಪ್ರತಿಷ್ಠಿತ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದರೆ ಇಡೀ ದಕ್ಷಿಣ ಕನ್ನಡ ಭಾಗಕ್ಕೆ ನಮಗೊಂದು ಹೆಮ್ಮೆ ಅಂತ ಹೇಳ್ಬೋದು. ಹಾಗಾಗಿ ಅದು ಹೇಗಿತ್ತು, ಆ ಒಂದು ಏನು ಹೇಳೋದು, ಆ ಪರಿಸರ ಆಗಿರಲಿ, ಅಲ್ಲಿ ಅದು ಕೂಡ RBI ಗವರ್ನರ್ ಜೊತೆ ಪ್ರಶಸ್ತಿ ತಗೊಳ್ಬೇಕು ಅಂತ ಹೇಳಿದರೆ ಅದು ಗ್ರೇಟ್ ಅಂತ ಹೇಳಬೇಕು. ಹೇಗಿತ್ತು ಆ ಒಂದು ಜರ್ನಿ? ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನನಗೊಂದು ಕರೆ ಬರ್ತದೆ. ಹಾಗೆ ಒಬ್ಬರು ಜರ್ನಲಿಸ್ಟಿಂದ. ಸೊ ಏನು ಅಂತ ಹೇಳಿದರೆ, ದ ಹಿಂದೂ ಪತ್ರಿಕೆ ಏನಿದೆ, ಇದು ಹಿಂದೂ ಪತ್ರಿಕೆಯಿಂದ ನಾವು ಕರೆ ಮಾಡ್ತಾ ಇದ್ದೇವೆ, ನಿಮ್ಮನ್ನೊಂದು ಬಂದು ಭೇಟಿಯಾಗಿ ಒಂದು ಆರ್ಟಿಕಲ್ ನಿಮ್ಮ ಬಗ್ಗೆ ಮಾಡಬೇಕು ಅಂತ. ಸೊ ಅಷ್ಟೇ ಹೇಳಿರ್ತಾರೆ. ಮತ್ತು ಆ ರೀತಿ ಬರ್ತಾರೆ, ಮತ್ತು ಇಂಟರ್ವ್ಯೂ ಎಲ್ಲ ತಗೊಳ್ತಾರೆ. ಸೊ ಮತ್ತೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ, ಒಂದು ನ್ಯಾಷನಲ್ ಲೆವೆಲಿದ್ದು ಒಂದು ಅವಾರ್ಡಿಗೆ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ. ಬಟ್ ಆ ವಿಷಯ ಗೌಪ್ಯವಾಗಿರ್ತದೆ. ಅಂದರೆ ಅವಾರ್ಡ್ ಸೆರೆಮನಿ ಆಗೋ ತನಕ ಆ ವಿಷಯ ಎಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಬೇರೆ ಜನರು ಕೂಡ ನಾಮಿನೇಟ್ ಆಗಿರ್ತಾರೆ. ಅವಾರ್ಡ್ ಬಂದುಬಿಟ್ಟು ದ ಹಿಂದೂ ಬಿಸ್ನೆಸ್ ಲೈನ್ ಯಂಗ್ ಚೇಂಜ್ ಮೇಕರ್ ಅಂತ. ದ ಹಿಂದೂ ಪತ್ರಿಕೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಅವರು ಕೊಡಮಾಡುವಂತಹ ದ ಹಿಂದೂ ಬಿಸ್ನೆಸ್ ಲೈನ್ ಯಂಗ್ ಚೇಂಜ್ ಮೇಕರ್ ಅಂತ ಹೇಳಿಕೊಂಡು ಕೇಂದ್ರ ಸಚಿವರು ಆ ಅವಾರ್ಡನ್ನು ಕೊಡಲಿಕ್ಕಿದ್ದಂಥದ್ದು. ಸೊ ಅವ್ರು ಬರ್ತಾರೆ, ಹೋಗ್ತಾರೆ. ಮತ್ತು ನವೆಂಬರ್ 3ನೇ ತಾರೀಕಿಗೆ ಆ ಅವಾರ್ಡ್ ಸೆರೆಮನಿ ಡೆಲ್ಲಿಯಲ್ಲಿ ಆಗ್ತದೆ. ಸೊ ಡೆಲ್ಲಿಯ ITC ಮೌರ್ಯ ಅಂತ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಅವಾರ್ಡ್ ಸೆರೆಮನಿ ಆಗ್ತದೆ. ಎಲ್ಲ ಹೋಗುವ ಬರುವ ವ್ಯವಸ್ಥೆ ಮತ್ತು ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹಿಂದೂ ಪತ್ರಿಕೆಯವರು ಮಾಡಿರ್ತಾರೆ. ನಾನು ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಕೇಳಬೇಕಾದದ್ದು, ನೀವು RBI ಗವರ್ನರ ಜೊತೆ ಕೂತಾಗ ಹೇಗೆ ಅನ್ನಿಸ್ತಾ ಇತ್ತು? ಭಯ ಆಗ್ತಾ ಇತ್ತಾ, ಅಲ್ಲ ಖುಷಿಯಲ್ಲಿದ್ದರೆ? ಹೇಗೆ ಆ ಫೀಲಿಂಗ್ ಇತ್ತು? ಏನಾಯ್ತು ಅಂತ ಹೇಳಿದ್ರೆ, ನನಗೆ ಅಲ್ಲಿ ಹೋಗೋ ತನಕ ಈ ಯಾವ ವಿಷಯ ಕೂಡ ಗೊತ್ತಿಲ್ಲ. ಅಲ್ಲಿ RBI ಗವರ್ನರ್ ಇರ್ತಾರೆ, ಅವರಿಗೂ ನನ್ನ ಜೊತೆ ಅವಾರ್ಡ್ ಸಿಗ್ತದೆ. ಸೊ ಅದರೊಟ್ಟಿಗೆ ಅಮೂಲ್ ಕಂಪನಿ ಎಲ್ಲರಿಗೂ ಗೊತ್ತಿದೆ. ಸೊ ಅಮೂಲ್ ಕಂಪನಿಯ MD, ಸೊ ಅವರಿಗೂ ಕೂಡ ಅವಾರ್ಡ್ ಸಿಕ್ಕಿದೆ. ಅವರು ಕೂಡ ನಮ್ಮ ಪಕ್ಕದಲ್ಲೇ ಕೂತಿದ್ದರು. ಪ್ಲಸ್ ಅವಾರ್ಡ್ ಕೊಡೋದು ಯಾರು ಅಂತ ಹೇಳಿದರೆ, ನಮ್ಮ ಈಗಿನ
ಕೇಂದ್ರ ಇಂಧನ ಸಚಿವರ ಆ, ಕೇಂದ್ರ ಇಂಧನ ಸಚಿವರಾದ ಆರ್ ಕೆ ಸಿಂಗ್ ಅನ್ನುವಂಥವ್ರು ಅವಾರ್ಡ್ ಕೊಡ್ಲಿಕ್ಕಿದ್ದದ್ದು. ಸೊ ಒಳಗೆ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ, ಅಲ್ಲಿ ಹೋಗಿ ಕೂತ ಮೇಲೆ ನಂಗೆ ಸ್ವಲ್ಪ ಕೈಕಾಲು ನಡಗಲಿಕ್ಕೆ ಶುರುವಾಯಿತು. ಅವರೆಲ್ಲ ಹಿರಿಯರು, ವಯಸ್ಸಾದ, ಅಂದರೆ ತುಂಬ ವರ್ಷ ಕೆಲಸ ಮಾಡಿದ ನಂತರ ಸಿಗುವಂಥ ಪ್ರಶಸ್ತಿ ಅದು. ಬಟ್ ನಿಮಗೆ ಅದು ಹೇಗೆ ಅನ್ನಿಸ್ತಾ ಇತ್ತು ಅಂತ? ಹೌದು. ಸೊ 5 ನಿಮಿಷಕ್ಕೊಮ್ಮೆ ನೀರು ಕುಡಿತಾ ಇದ್ದೆ. ಸೊ ಕರ್ಚೀಫಿಂದ ಮುಖ ಎಲ್ಲ ಉಜ್ತಾ ಇದೆ. ಸೊ ತುಂಬ ನರ್ವಸ್ ಆಗಿತ್ತು. ಮತ್ತು ಆರ್ ಬಿ ಐ ಗವರ್ನರ್ ಅವರೊಟ್ಟಿಗೆ ಇಂಟ್ರಾಕ್ಷನ್ ಹೇಗಾಯಿತು ಅಂತ ನೀವು ಕೇಳಿದ್ರಲ್ಲ. ಸೊ ಒಂದು ವಿಶೇಷ ಘಟನೆ ನಡೀತು ಅಲ್ಲಿ. ನಾನು ಸ್ಟೇಜಲ್ಲಿ ಅವಾರ್ಡ್ ತಗೊಂಡು ಒಂದು ಸಂಸ್ಕೃತ ಶ್ಲೋಕ ಹೇಳಿದೆ. ಅಂತ ಹೇಳಿದರೆ ಈ ಅವಾರ್ಡ್ ನನಗೆ ಮಾತ್ರ ಅಲ್ಲ, ಸೊ ನನ್ನ ಹಿಂದೆ ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಇದು ಸೇರ್ತದೆ. ಮತ್ತು ಒಂದು ಅಕ್ಷರ ಒಬ್ಬ ಹೇಳಿಕೊಟ್ರು ಸಹ ಅವ ಗುರು ಅಂತಲೇ ಕನ್ಸಿಡರ್ ಆಗ್ತದೆ. ಸೊ ನನ್ನ ಜೀವನದಲ್ಲಿ ತುಂಬ ಗುರುಗಳಿದ್ದಾರೆ. ಯಾರು ಏಕಮೇವ ಅಕ್ಷರಂ ಎಸ್ತು ಗುರು ಶಿಷ್ಯ ನಿವೇದಯಾತ್ ಪೃಥಿವ್ಯಾಂ ನಾಸ್ತಿ ತದ್ರವ್ಯಂ ಇದತ್ವಾಂ ಹೆನ್ನಡಿಭವೇತ ಅಂತ ಹೇಳಿದರೆ, ಒಂದು ಅಕ್ಷರ ಒಬ್ಬ ಹೇಳಿಕೊಟ್ರು ಸಹ ಅವನಿಗೊಂದು ಗಿಫ್ಟ್ ಅಂತ ನಾವು ಕೊಡೋದಿದ್ರೆ ಇಡೀ ಜಗತ್ತಲ್ಲಿ ಯಾವುದು ಗಿಫ್ಟ್ ಇಲ್ಲ ಅಂತ ಅರ್ಥ ಬರುವ ಹಾಗೆ. ಸೊ ಆ ಶ್ಲೋಕ ಹೇಳಿ ಕೆಳಗೆ ಬಂದೆ. ಸೊ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ನಮ್ಮ ಪಕ್ಕದಲ್ಲೇ ಕೂತಿದ್ರು. ಅವರು ಕರೆದು ಹೇಳ್ತಾರೆ, ನೀವು ಸಂಸ್ಕೃತದ ಶ್ಲೋಕ ಒಂದು ಹೇಳಿದಾರಲ್ಲ, ಅದು ಭಾರಿ ಖುಷಿ ಆಯಿತು ನನಗೆ ಅಂತೇಳಿ ಮಾತಾಡಲಿಕ್ಕೆ ಶುರು ಮಾಡಿದರು. ಸೊ ಅಂಥ ಹಿರಿಯರೊಟ್ಟಿಗೆ ಮಾತಾಡೋದು, ಒಟ್ಟಿಗೆ ಕೂತು ಫೋಟೋ ತೆಗೆಯೋದು, ಸೊ ಅದೆಲ್ಲ ಒಂದು ಅವಿಸ್ಮರಣೀಯ ಕ್ಷಣಗಳು ಅಂತ ಹೇಳ್ಬೋದು. ಹಾಗೆ ಯಾವುದೆಲ್ಲ ಪತ್ರಿಕೆಗಳು ನಿಮ್ಮನ್ನು ಇಂಟರ್ವ್ಯೂ ಮಾಡಿರ್ಬೋದು ಅಥವಾ ಬೇರೆ ಬೇರೆ? ಹಾಂ, ದ ಹಿಂದೂ ಬಿಸ್ನೆಸ್ ಲೈನ್ ಪ್ರಶಸ್ತಿಯ ಮೊದಲು ಅದರ ಹಿಂದಿನ ವರ್ಷ ಡೆಕ್ಕನ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಇಡೀ ದೇಶದಲ್ಲಿರ್ಬೋದು ಒಂದು ಪ್ರಚಲಿತ ಇಂಗ್ಲಿಷ್ ಪತ್ರಿಕೆಯಾಗಿದೆ. ಸೊ ಅವರು ಕೂಡ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಅನ್ನುವಂಥ ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಮತ್ತು ಪತ್ರಿಕಾ ವರದಿಗಳ ಬಗ್ಗೆ ಮಾತಾಡೋದಾದರೆ ಈಗ ಅಭ್ಯಾಸ ಆಗಿದೆ ಹೇಳಿ ಹೇಳಿ ಹಾಗೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ. ನಿಮಗೆ ಚೆರಿ ಲರ್ನ್ ಮಾಡಿದಾಗ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಖಂಡಿತವಾಗಿ ಇದು ಸಹಾಯ ಆಗ್ತದೆ ಅಂತ ಭರವಸೆ ಅಥವಾ ಹೇಗೆ ಗೊತ್ತಾಯಿತು? ಅಂದರೆ ಉದಾಹರಣೆಗೆ ಕೆಲವೊಂದು ಸಲ ತಂದೆ ತಾಯಿಗಳು ಬಂದು ಹೇಳ್ತಾರೆ, ಓ ನಿಮ್ಮ ಆ್ಯಪ್ ಒಳ್ಳೆಯದಿದೆ, ನಮ್ಮ ಮಗ ಯೂಸ್ ಮಾಡ್ತಾನೆ, ಆ ರೀತಿಯ ಒಂದು ಅನುಭವ ಯಾವುದಾದ್ರು ಖುಷಿ ಕೊಟ್ಟಂಥದ್ದು? ಖುಷಿ ಕೊಟ್ಟಂಥ ಅನುಭವ ಅಂತ ಹೇಳಿದರೆ, ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಈಗ ಹತ್ರ 1 ಲಕ್ಷ ಮಕ್ಕಳು ಚೆರಿ ಲರ್ನನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು 90% ಜಾಸ್ತಿ ಮಕ್ಕಳೇನಿದ್ದಾರೆ, ಪೋಷಕರೇನಿದ್ದಾರೆ, ಅವರು ಫಸ್ಟ್ ಟೈಮ್ ಲರ್ನಿಂಗ್ ಆ್ಯಪನ್ನು ಉಪಯೋಗಿಸ್ತಾ ಇರುವಂಥದ್ದು. ಮತ್ತು ಎಲ್ಲರೂ ಕೂಡ ಹಳ್ಳಿ ಪ್ರದೇಶದಿಂದ ಬಂದಿರುವಂಥವ್ರೆ. ಸೊ ಹಾಗಿದ್ದಾಗ ನಾವು ಕೂಲಿ ಕಾರ್ಮಿಕರು, ಮತ್ತು ಗುಜರಿ ವ್ಯಾಪಾರಸ್ಥರಿದ್ದಾರೆ, ಮತ್ತು ಮಧ್ಯಮ ವರ್ಗದವರಿದ್ದಾರೆ, ಎಲ್ಲ ರೀತಿಯ ಹಿನ್ನೆಲೆಯಿಂದ ಬಂದಂತಹ ಪೋಷಕರಿರ್ಬೋದು, ಮಕ್ಕಳಿರ್ಬೋದು, ಚೆರಿ ಲರ್ನ್ ಆ್ಯಪನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಪ್ರತಿ ತಿಂಗಳು ನಮ್ಮ ಚೆರಿ ಲರ್ನ್ ಆ್ಯಪನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿ ಹೋಗೋದು, ಪೇರೆಂಟ್ಸ್ ಹತ್ರ ಮಾತಾಡೋದು, ಈ ಥರದ ಕೆಲಸಗಳು ಮಾಡ್ತಾ ಇರ್ತೇವೆ. ಬೆಳ್ತಂಗಡಿ ತಾಲೂಕಲ್ಲಿ ನಾವು ಈ ಥರ ಒಂದು ದಿನ ಹೋಗಿ ಒಂದು 8-10 ಪೇರೆಂಟ್ಸನ್ನು ಮಾತಾಡಿಕೊಂಡೆಲ್ಲ ಬಂದ್ವಿ. ಅದಲ್ಲಿ ಒಬ್ಬರು ಗುಜರಿ ವ್ಯಾಪಾರಸ್ಥರು ಅವರ ಮಗಳಿಗೆ 365 ರೂಪಾಯಿ ಕೊಟ್ಟು ಚೆರಿ ಲರ್ನ್ನ ಸಬ್ಸ್ಕ್ರಿಪ್ಷನ್ ತಗೊಂಡು ಅವರ ಮಗಳು ಚೆರಿ ಲರ್ನನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆಟದ ಮೂಲಕ ಕಲಿಯೋದ್ರಿಂದ ಅವರ ಮಗಳಿಗೆ ತುಂಬ ಉಪಯೋಗ ಆಗಿದೆ ಅಂತ ಹೇಳಿದರು. ಮತ್ತು ಇನ್ನೊಂದು ಕಡೆ ಸುಳ್ಯದ ಹತ್ರ ಹೋಗುವಾಗ ಕೆಲವು ಪೇರೆಂಟ್ಸ್ ಎಲ್ಲ ಏನು ಮಾಡಿದರು ಅಂತ ಹೇಳಿದರೆ, ಅವರು ಕೂಡಿಟ್ಟ ಹಣವನ್ನು 50 ರೂಪಾಯಿ 10 ರೂಪಾಯಿ ಚಿಲ್ಲರೆ ಎಲ್ಲ ತಂದು ಕೊಟ್ಟು 365 ರೂಪಾಯಿ ಕೊಟ್ಟು ನಮಗೆ ಚೆರಿ ಲರ್ನನ್ನೊಂದು ಹಾಕಿಕೊಡಿ ಅಂತೆಲ್ಲ ಹೇಳೋ. ಸೊ ಅದು ತುಂಬ ಖುಷಿ ಕೊಡುವಂಥ ವಿಷಯ. ಬಹುಶಃ ಅನೇಕ ವಿಚಾರಗಳನ್ನು ನೀವು ಹೇಳ್ತಾ ಹೋಗ್ತಾ ಇದ್ದೀರಿ. ಇದರಲ್ಲಿ ಏನು ಹೇಳೋದು ಅಂದರೆ, ನಮ್ಮಂಥ ಯುವಕರಿಗೆ ಬಹುಶಃ ಇದೊಂದು ಅತ್ಯಂತ ಸ್ಫೂರ್ತಿದಾಯಕ. ಮುಂದಿನ ನಿಮ್ಮ ವಿಷನ್ಗಳೇನು? ನೋಡಿ, ಚೆರಿ ಲರ್ನಲ್ಲಿ ಈಗ ಇಂಗ್ಲೀಷ್ ಮತ್ತು ಕನ್ನಡ 2 ಭಾಷೆ ಇದೆ. ಇನ್ನು ಸ್ವಲ್ಪವೇ ದಿನಗಳಲ್ಲಿ ನಾವು ಹಿಂದಿಯನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ಮತ್ತು ಪ್ರತಿ ವರ್ಷ 1 ಅಥವಾ 2 ಪ್ರಾದೇಶಿಕ ಭಾಷೆಗಳನ್ನು ನಾವು ಸೇರಿಸ್ತಾ ಹೋಗ್ತೇವೆ. ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು. ಸೊ ನಮ್ಮ ಗುರಿ ಏನು ಅಂತ ಹೇಳಿದರೆ, ಈ ವರ್ಷದ ಡಿಸೆಂಬರ್ನ ಒಳಗಡೆ 10 ಲಕ್ಷ ವಿದ್ಯಾರ್ಥಿಗಳಿಗೆ ಚೆರಿ ಲರ್ನ್ ತಲುಪಬೇಕು. ಮತ್ತು 2025ರ ಡಿಸೆಂಬರ್ ಒಳಗೆ ಅಂತ ಹೇಳಿದರೆ ನೆಕ್ಸ್ಟ್ ವರ್ಷದ ಡಿಸೆಂಬರ್ ಒಳಗೆ 1 ಕೋಟಿ ವಿದ್ಯಾರ್ಥಿಗಳಿಗೆ ಚೆರಿ ಲರ್ನ್ ತಲುಪಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿದೆ. ಅಂತ ಹೇಳಿದರೆ ತಲುಪಲೇಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಕಡೆ ತಂದೆ ತಾಯಿಗಳು ಅವಿದ್ಯಾವಂತರಾಗಿರ್ತಾರೆ, ಅವರಿಗೆ ಕಲಿಸಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಕಾಲದಲ್ಲಿ ಕೂಡ ಇದು ತುಂಬ ಸಹಾಯ ಆಗ್ತದೆ. ಅಥವಾ ಕೆಲವೊಂದು ಶಾಲೆಗಳಲ್ಲಿ ನಾವು ನೋಡಿರ್ಬೋದು, ಸರ್ಕಾರಿ ಶಾಲೆಗಳಲ್ಲಿ ಏನು ಅಂತ ಹೇಳಿದರೆ 4 ಅಥವಾ 3 ಜನ ಶಿಕ್ಷಕರಿರುವಂಥದ್ದು ಭಾರಿ ಕಷ್ಟ ಆಗ್ತದೆ. ಆವಾಗ ಇದು ಬಹುಶಃ ತುಂಬ ಸಹಾಯ. ಖಂಡಿತ. ನಾನು ಸ್ವತಃ ಒಂದು 150 ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಪರ್ಸನಲ್ ಆಗಿ. ಹಾಗೆ ನಮ್ಮ ಟೀಮೆಲ್ಲ ಸೇರಿ 1000ಕ್ಕೆ ಹತ್ರ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹೆಚ್ಚಿನ ಶಾಲೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ 1ರಿಂದ 8ನೇ ತರಗತಿ ತನಕ ಇರುತ್ತೆ. ಆದರೆ ಶಿಕ್ಷಕರು
ಕೇವಲ 2 ಅಥವಾ 3 ಇರ್ತಾರೆ ಅಷ್ಟೇ. ಸೊ ಅವರಿಗೆ ನಿಭಾಯಿಸಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಚೆರಿಲರ್ನ್ ತುಂಬ ಅವರಿಗೆ ಪ್ರಯೋಜನ ಆಗ್ತದೆ. ಮುಖ್ಯವಾದ ಇನ್ನೊಂದು ಪ್ರಶ್ನೆಯನ್ನು ಕೇಳೋದಾದರೆ, ನಮಗೆಲ್ಲ ಗೊತ್ತೇ ಇದೆ ಬೈಜೂಸ್. ಸೊ ಬೈಜೂಸ್ ಒಂದು ಕಾಲದಲ್ಲಿ ಇಡೀ ಭಾರತವನ್ನು ಆಕ್ರಮಿಸಿದೆ ಅಂತ ಹೇಳ್ಬೋದು ಈ ಶಿಕ್ಷಣ ಕ್ಷೇತ್ರದಲ್ಲಿ. ಹಾಗಾದರೆ ಈಗ ಎಲ್ಲೋಯ್ತು ಬೈಜೂಸ್? ಅದಕ್ಕೆ ಕಾರಣ ಏನು ಹೇಳ್ಬೋದು? ನೋಡಿ, ಇತ್ತೀಚೆಗೆ ನಾನೊಂದು ನಮ್ಮ ದೇಶದ ಒಂದು ಪ್ರತಿಷ್ಠಿತ ಮಾಧ್ಯಮದ ಮಿತ್ರರಿಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೆ, ರಿಪಬ್ಲಿಕ್ ಟಿವಿಯಿಂದ. ಅರ್ನಬ್ ಗೋಸ್ವಾಮಿ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಹೌದು, ಒಂದು ಲೈವ್ ಡಿಬೇಟ್ ಶೋ ಅಲ್ಲಿ ಯಾವ ಥರ ಮಾತಾಡ್ತಾ ಇದೆ. ಸೊ ಅಲ್ಲಿ ಕೂಡ ನಾನು ಅವ್ರ ಹತ್ರ ಹೇಳಿರುವಂಥದ್ದು ಇಷ್ಟೇ, ಬೈಜೂಸ್ ಅನ್ನುವಂಥದ್ದು 10 ವರ್ಷದ ಹಿಂದೆ ಪ್ರಾರಂಭವಾದಂತಹ ಒಂದು ಡಿಜಿಟಲ್ ಕಲಿಕಾ ಆ್ಯಪ್ ಆಗಿದೆ. ಸೊ ಖಂಡಿತವಾಗಿ ಕೂಡ ಅವರಿಗೆ ನೇರವಾಗಿ ಹೋಗಿ ಅವರು ಮಾಡಿದ್ದು ತಪ್ಪು ಅಂತ ನಾವು ಹೇಳುವಾಗಿಲ್ಲ. ಯಾಕೆಂತ ಹೇಳಿದರೆ ಅವರು ಪ್ರಾರಂಭಿಸಿ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಮತ್ತೊಂದು ನಮ್ಮ ದೇಶದಲ್ಲಿ ಡಿಜಿಟಲ್ ಕಲಿಕಾ ಆ್ಯಪನ್ನು ಲಾಂಚ್ ಮಾಡಿ ಇಷ್ಟು ಜನಕ್ಕೆ ತಲುಪಿಸ್ಬೋದು ಅಂತ ತೋರಿಸಿಕೊಟ್ಟವರು ಅವರು. ಸೊ ಹಾಗಿದ್ದಾಗ ಸಂಪೂರ್ಣವಾಗಿ ಅವರು ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಹೇಳಿದರೆ, ನಾನು ನೋಡಿರೋ ಪ್ರಕಾರ ಎಲ್ಲಿ ಎಡವಿದ್ರು ಅಥವಾ ಎಲ್ಲಿ ತಪ್ಪಾಯಿತು ಅಂತ ಹೇಳಿದರೆ, ಮೊದಲನೆಯದು, ಈಗ ನಮ್ಮನ್ನು ಕೂಡ ಸೇರಿಸಿ ಅಥವಾ ಯಾವುದೆಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಆನ್ಲೈನ್ ಶಿಕ್ಷಣ ಕಂಪನಿಗಳಿರ್ಬೋದು, ಸೊ ನಮ್ಮ ಕೋರ್ ಅಥವಾ ನಮ್ಮ ಮೂಲ ಕೆಲಸ ಏನು ಅಂತ ಹೇಳಿದರೆ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥದ್ದು. ಹಾಗಿದ್ದಾಗ ಕಮರ್ಷಿಯಲ್ ಆಗಿ ಒಂದು ದುಡ್ಡಿನ ಆಸೆ ಇಟ್ಟುಕೊಂಡು ನಾವು ಪೋಷಕರನ್ನು ರೀಚ್ ಆದರೆ ಅದು ಯಾವತ್ತೂ ಕೂಡ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಿಲ್ಲ. ಹಾಗೆ ಅದೊಂದು. ಇನ್ನೊಂದೇನು ಅಂತ ಹೇಳಿದರೆ, ನಂಗೆ ಅನಿಸ್ತದೆ ಕೆಲವು ಫೇಮಸ್ ಸೆಲೆಬ್ರಿಟೀಸ್ಗಳನ್ನೆಲ್ಲ ಜಾಹೀರಾತುಗಳಿಗೆ ತಗೊಂಡಂಥದ್ದು, ಕ್ರಿಕೆಟನ್ನು ಸ್ಪಾನ್ಸರ್ ಮಾಡಿದರು, ಫಿಫಾ ವರ್ಲ್ಡ್ ಕಪ್ಪನ್ನು ಸ್ಪಾನ್ಸರ್ ಮಾಡಿದರು. ಸೊ ಸ್ವಲ್ಪ ಅವರು ಮಾರ್ಕೆಟಿಂಗ್ ಏನಿದೆ ಅದಕ್ಕೆ ಖರ್ಚು ಮಾಡುವಾಗ ಎಡವಿದ್ರ ಅಂತ ಅನಿಸ್ತದೆ. ಅದು ಒಂದು. ಇನ್ನೊಂದೇನು ಅಂತ ಹೇಳಿದರೆ, ಇಂಪ್ಯಾಕ್ಟ್ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಇಂಪ್ಯಾಕ್ಟ್ ಎಂಟರ್ಪ್ರೈಸಸ್ ಅಂತ ಹೇಳಿದರೆ NGO ಅಲ್ಲ, ಕಂಪನಿಯೇ. ಆದರೆ ಕಂಪನಿಯ ಮೂಲ ಉದ್ದೇಶ ಏನಾಗಿರ್ತದೆ ಅಂತ ಹೇಳಿದರೆ ಜನರಿಗೆ ಸಹಾಯ ಮಾಡುವಂಥದ್ದು. 100% ಪ್ರಾಫಿಟ್ ಇದ್ದು ಕೂಡ ಉದ್ದೇಶ ಇರ್ತದೆ. ಆದರೆ ಮೊದಲ ಉದ್ದೇಶ ಅಂತ ಹೇಳಿದರೆ ಸರ್ವಿಸ್, ಜನರಿಗೆ ಒಳ್ಳೇದಾಗಬೇಕು. ದುಡ್ಡು ಬರೋದು ಅದು ಹಿಂದಿಂದ ಬರ್ತದೆ. ಸೊ ಆ ರೀತಿಯ ಅಪ್ರೋಚ್ ಹಿಡ್ಕೊಂಡು ಒಂದು ಕಂಪನಿ ಪ್ರಾರಂಭಿಸಿದರೆ ಅದು ಮುಳುಗುವಂಥದ್ದು ಅಥವಾ ಅದು ಮುಚ್ಚುವಂತಹ ಪ್ರಮೇಯವೇ ಬರುವುದಿಲ್ಲ. ಹಾಗೆ. ಸೊ ಅದು ನೀವು ಕೇಳಿದ ಪ್ರಶ್ನೆಗೆ ಉತ್ತರಿಸೋದಾದರೆ, ಬೈಜೂಸ್ ಅವರು ಕೆಲವು ಒಳ್ಳೆ ಕೆಲಸ ಮಾಡಿದರು ಮತ್ತು ಕೆಲವು ಕ್ಯಾಲ್ಕುಲೇಷನ್ಸ್ ಅವರಿಗೆ ರಾಂಗ್ ಆಯಿತು. ಮತ್ತು ಈಗ ನಾವು ನ್ಯೂಸ್ಗಳಲ್ಲಿ ಓದೋ ಪ್ರಕಾರ ಅವರು ಸಾಮಾನ್ಯ ಎಲ್ಲ ಆಫೀಸ್ಗಳನ್ನು ಮುಚ್ಚಿದ್ದಾರೆ ಮತ್ತು ಹೆಚ್ಚಿನ ಎಂಪ್ಲಾಯೀಸನ್ನು ಅವರು ಕೆಲಸದಿಂದ ತೆಗೆದಿದ್ದಾರೆ ಅಂತೆಲ್ಲ ಕೇಳಿ ಬರ್ತಾ ಇದೆ. ಆದರೆ ಇವತ್ತು ಕೂಡ ನಾನು ಅವರಿಗೆ ಬೆಸ್ಟ್ ವಿಶಸ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕೇಳಬೇಕಾದ, ಈ ಬೈಜೂಸ್ ಜಾಗವನ್ನು ಚೆರಿಲರ್ನ್ ತುಂಬ್ತದ? ನೋಡಿ, ನಾವು ಯಾರನ್ನು ಕೂಡ ಕಾಂಪಿಟೇಟರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಿರುವಾಗ ಒಬ್ಬರ ಜಾಗ ನಾವು ತುಂಬಬೇಕು, ಸೊ ಆ ಥರ ಎಲ್ಲ ನಾವು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ, ನಿಮಗೊಂದು ಫ್ಯಾಕ್ಟ್ ಹೇಳ್ತೇನೆ ನಾನು. ನಮ್ಮ ದೇಶದಲ್ಲಿ ಈಗ ಇವತ್ತಿಗೆ 1ನೇ ತರಗತಿಯಿಂದ 10ನೇ ತರಗತಿ ತನಕ 18 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಸೊ ಅದರಲ್ಲಿ ನಾವು ಇಷ್ಟರವರೆಗೆ 3 ವರ್ಷದಲ್ಲಿ ಕವರ್ ಮಾಡಲಿಕ್ಕಾದ್ದು ಕೇವಲ 1 ಲಕ್ಷ ಅಂತ ಹೇಳಿದರೆ ಒಂದು 0.0001% ಸಹ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಿದ್ದಾಗ ಬೈಜೂಸ್ ಇರಲಿ ಅಥವಾ ಇನ್ನೊಂದು 1000 ಕಂಪನಿ ಇರಲಿ, ಸೊ ನಮ್ಮ ಇಚ್ಛೆ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಜನರಿಗೆ ಸಹಾಯ ಆಗುವ ಹಾಗೆ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಅಗ್ಗವಾಗಿ ಕೊಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಲಿ ಅಂತ. ಸೊ ಹಾಗೆ ಪ್ರಯತ್ನ ಪಟ್ಟರೆ ಯಾರು ಕೂಡ ನಮ್ಮ ಕಾಂಪಿಟೇಟರ್ಸ್ ಅಲ್ಲ. 18 ಕೋಟಿ ಮಕ್ಕಳಿದ್ದಾರೆ. ಸೊ ಪ್ರತಿ ಕಂಪನಿಯವರು ಒಂದು 5 ಲಕ್ಷ 10 ಲಕ್ಷ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನ ಮಾಡಲಿ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಭಾರತವನ್ನು ಸದೃಢ ಮಾಡಲಿಕ್ಕೆ ಕೆಲಸ ಮಾಡುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕೇಳಲೇಬೇಕಾದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸ್ಟಾರ್ಟಪ್ಗಳು ನಾವೆಲ್ಲ ಈಗಿನ ಕಾಲದಲ್ಲಿ ಅನೇಕ ಆಗ್ತಾಯಿದೆ ಸ್ಟಾರ್ಟಪ್ಗಳು. ಸೊ ನೀವು 3 ವರ್ಷ ಒಂದು ಸ್ಟಾರ್ಟಪ್ಪನ್ನು ನಡೆಸಿಕೊಂಡು ಸಕ್ಸಸ್ಸನ್ನು ಕಾಣ್ತಾ ಇದ್ದೀರಿ. ಹಾಗಾಗಿ ಈ ಮುಂದೆ ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡುವವರಿಗೆ ನಿಮ್ಮ ಕಿವಿ ಮಾತು ಹೇಳೋದಿದ್ರೆ ಏನು ಹೇಳ್ಬೋದು? ಯುವಕರಿಗೆ ಯಾಕೆ ಕೇಳ್ತೇನೆ ಅಂತೇಳಿದರೆ, ಎಷ್ಟೋ ಕಡೆ ತಂದೆ ತಾಯಿಗಳಿಗೆ ಭಯ ಏನು ಅಂತೇಳಿದರೆ, ನನ್ನ ಮಗ ಸ್ಟಾರ್ಟಪ್ ಮಾಡ್ತಾನೆ ಅಂತ ಹೇಳಿದರೆ ಅವರಿಗೆ, ಓ ಸ್ಟಾರ್ಟಪ್ಪಾ, ಅದು ಆಗ್ತದಾ ನಿನ್ನ ಕೈಯಲ್ಲಿ ಅಂತ ಹೇಳುವ ತುಂಬ ದೊಡ್ಡ ಪ್ರಶ್ನೆ. ನಿನ್ನ ಸ್ಟಾರ್ಟಪ್ಪಿಂದ ಲೈಫ್ ಲೀಡ್ ಮಾಡ್ತೀಯಾ, ನಿನ್ನ ಲೈಫ್ ಸಸ್ಟೈನ್ ಆಗಿರ್ತದಾ ಅಂತ ಹೇಳುವಂಥದ್ದು. ಹಾಗಾಗಿ ಅದಕ್ಕೆ ಕೇಳ್ತಾರೆ.
ನೋಡಿ, ನೀವು ಹೇಳಿದ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ. ಇವತ್ತು ಕೂಡ ನಾನು ಅನೇಕ ಪೋಷಕರಲ್ಲಿ ಮಾತಾಡುವಾಗ ಅವರ ಒಂದು ಇಚ್ಛೆ ಏನಿರ್ತದೆ ಅಂತ ಹೇಳಿದ್ರೆ, ನನ್ನ ಮಗ ಕಲಿತು ಒಂದು ಒಳ್ಳೆ ಉದ್ಯೋಗ ಸಿಗಲಿ, ಒಂದು 1 ಲಕ್ಷ ಸಂಬಳ ಇರುವಂಥ ಒಂದು ಉದ್ಯೋಗ ಸಿಗಲಿ ಅಂತ. ನಾನು ಪೋಷಕರಲ್ಲಿ ಕೇಳುವ ಪ್ರಶ್ನೆ ಇಷ್ಟೇ: ನಿಮ್ಮ ಮಗನಲ್ಲಿ ಸಾಮರ್ಥ್ಯ ಇದ್ದರೆ, ಒಂದು ಇನ್ಫೋಸಿಸ್ ಇರ್ಬೋದು ಅಥವಾ TCS ಇರ್ಬೋದು, ಸೊ ಇನ್ಫೋಸಿಸಲ್ಲಿ ಕೆಲಸ ಮಾಡಿ ಒಂದು 1 ಲಕ್ಷ 1.5 ಲಕ್ಷ ಸಂಬಳ ತಗೊಂಡು ಬರ್ತಾನೆ, ಅದು ನಿಮಗೆ ಖುಷಿಯಾ? ಅಥವಾ ಇನ್ಫೋಸಿಸ್ನ ಹಾಗೆ ನಾರಾಯಣ ಮೂರ್ತಿ ಇನ್ಫೋಸಿಸನ್ನು ಹೇಗೆ ಕಟ್ಟಿದ್ರು, ಅದೇ ರೀತಿ ನಿಮ್ಮ ಮಗ ಒಂದು ಸಂಸ್ಥೆ ಕಟ್ಟಿ ಒಂದಿಷ್ಟು 1,000 ಜನಕ್ಕೆ 50,000 1 ಲಕ್ಷ ಸಂಬಳ ಕೊಡುವ ಮಟ್ಟಿಗೆ ಹೋದರೆ ಯಾವುದು ನಿಮಗೆ ಹೆಚ್ಚು ಖುಷಿ ಅಂತ? ಹಾಗೆ ಸೊ ಇದೇ ಮೈಂಡ್ಸೆಟ್ಟನ್ನು ಎಲ್ಲ ಪೋಷಕರು ಇಟ್ಕೊಂಡಿದ್ರೆ ಇವತ್ತು ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಕಟ್ಟಲಿಕ್ಕೆ ಇರ್ತಿರ್ಲಿಲ್ಲ, ಶ್ರೀಧರ್ ವೆಂಬು ಅವರು ಝೋಹೋ ಪ್ರಾರಂಭಿಸ್ಲಿಕ್ಕೆ ಇರ್ತಿರ್ಲಿಲ್ಲ, ನಿತಿನ್ ಕಾಮತ್ ಅವರು ನಿಖಿಲ್ ಕಾಮತ್ ಅವರು ಝೆರೋದ ಪ್ರಾರಂಭಿಸಿರ್ಲಿಕ್ಕೆ ಇರ್ತಿರ್ಲಿಲ್ಲ. ಹಾಗಾದರೆ ಸ್ಟಾರ್ಟಪ್ಗಳಿಗೆ ಭವಿಷ್ಯ ಇದೆ, ಖಂಡಿತವಾಗ್ಲೂ ಭವಿಷ್ಯ ಇದೆ. ಸೊ ನಮ್ಮ ಭಾರತ ಏನಿದೆ, ಇದು ತುಂಬ ಅತ್ಯಂತ ವೇಗವಾಗಿ ಗ್ರೋ ಆಗ್ತಾ ಇದೆ. ಅಮೇರಿಕದಲ್ಲಿರುವುದಕ್ಕಿಂತ ಕೂಡ ಹೆಚ್ಚು ಭವಿಷ್ಯ ಸ್ಟಾರ್ಟಪ್ಗಳಿಗೆ ಭಾರತದಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕೇಳಲ್ಪಟ್ಟದ್ದೇನು ಅಂತ ಹೇಳಿದ್ರೆ, ನೀವು ಶಾಲೆಯಲ್ಲಿ ಇರಬೇಕಾದ್ರೆ, ಕಾಲೇಜಲ್ಲಿ ಇರಬೇಕಾದ್ರೆ ನಾಯಕತ್ವದ ಗುಣ ಇತ್ತು ಅಂತ. ಹೇಗೆ ಇಲೆಕ್ಷನ್ಗೆ ನಿಲ್ತೀರಾ, ಹೇಗೆ? ಇಲ್ಲ, ಕಾಲೇಜಲ್ಲಿ ಇರಬೇಕಾದ್ರೆ ಸ್ಟೂಡೆಂಟ್ ಪೊಲಿಟಿಕ್ಸಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದೆ. 10ನೇ ತರಗತಿಯಲ್ಲಿ ಇರಬೇಕಾದ್ರೆ ಶಾಲಾ ವಿದ್ಯಾರ್ಥಿ ನಾಯಕ ಆಗಿದ್ದೆ. ಸೊ ಸ್ಕೂಲ್ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಮತ್ತು PU ಅಲ್ಲಿ ನಮ್ಮದೇ ಪುತ್ತೂರಲ್ಲಿ ಅಂಬಿಕಾ PU ಕಾಲೇಜಲ್ಲಿ ನಾನು PU ಕಲ್ತದಂಥದ್ದು. ಸೊ ಅಲ್ಲಿ ಕೂಡ ಎಲೆಕ್ಷನ್ಗೆ ನಿಂತು PU ಕಾಲೇಜಲ್ಲಿ ಇರಬೇಕಾದ್ರೆ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೆ. ಸೊ ಹಾಗಿರುವಾಗ ನಾಯಕತ್ವ ಅಥವಾ ಒಂದಿಷ್ಟು ಜನರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವುದು ಅಂಥದ್ದು ಅಂತ ಹೇಳಿದರೆ ಶಾಲಾ ದಿನಗಳಿಂದ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಆಗಿತ್ತು. ಹಾಗೆ ಸೊ ಎಲೆಕ್ಷನ್ ವಿಷಯಕ್ಕೆ ಬಂದರೆ ಸದ್ಯಕ್ಕಂತೂ ಇಲ್ಲ, ಯಾಕಂತ ಹೇಳಿದರೆ ಆಲ್ರೆಡಿ ನೀವು ಹೇಳಿದಾಗೆ ಈಗ ನಂಗೆ 21 ವರ್ಷ ಅಷ್ಟೇ. ಹಾಗೆ ಸೊ ದೆರ್ ಇಸ್ ಅ ಲಾಂಗ್ ವೇ ಟು ಗೋ. ಸೊ ಚೆರಿಲರ್ನ ಇರ್ಬೋದು ಅಥವಾ ಬೇರೆ ನಾವೀಗ ಇನ್ನೊಂದು NGO ಕೂಡ ಇದೆ ನಮ್ಮದು, ಸರ್ವಜ್ಞ ಫೌಂಡೇಶನ್ ಅಂತ ಹೇಳಿಕೊಂಡು. ಸೊ ಸರ್ವಜ್ಞ ಫೌಂಡೇಶನ್ ಅಂಡರಲ್ಲಿ ಶಿಕ್ಷಣ ಮತ್ತು ಪರಿಸರ ಮತ್ತು ಆರೋಗ್ಯ, ಸೊ ಈ ಕ್ಷೇತ್ರದಲ್ಲಿ ನಾವು ಫ್ರೀ ಇರಬೇಕಾದ್ರೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು 10 ವರ್ಷ ಈ ಕ್ಷೇತ್ರದಲ್ಲೇ ಕೆಲಸ ಮುಂದುವರಿತದೆ. ಆದರೆ ಖಂಡಿತ ಯುವಕರು ಪಾಲಿಟಿಕ್ಸಿಗೆ ಬರಬೇಕು, ಯುವಕರು ನಾಯಕತ್ವ ತಗೊಂಡು MLAs MPs ಆಗಬೇಕು ಅನ್ನುವಂಥದ್ದು ನಾನು ಸದೃಢವಾಗಿ ನಂಬ್ತೇನೆ. ಯಾಕೆಂತ ಹೇಳಿದರೆ ಚೈನಾವನ್ನು ಭಾರತ ಹಿಂದಿಕ್ಕಿತು ಯಾವುದರಲ್ಲಿ? ಪಾಪ್ಯುಲೇಷನಲ್ಲಿ. ಸೊ ಈಗ ನಮ್ಮದು ನಂಬರ್ 1 ಪಾಪ್ಯುಲೇಷನ್, ಮತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ಯಂಗ್ ಪಾಪ್ಯುಲೇಷನ್ ಅಂತ ಹೇಳಿದರೆ ಇಂಡಿಯಾ. ಹಾಗೆಂತ ಹೇಳಿ ಇದೇ ಕತೆ ಹೇಳಿಕೊಂಡು ನಾವು ಆರಾಮದಲ್ಲಿ ಕೂತ್ಕೊಳ್ಳುವಾಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಸಮಯ ಇರೋದು ಇನ್ನು ನೆಕ್ಸ್ಟ್ ಒಂದು 25 ವರ್ಷ ಅಷ್ಟೇ. ನೆಕ್ಸ್ಟ್ ಒಂದು 25 ವರ್ಷ ಇಂಡಿಯಾದ ಪಾಪ್ಯುಲೇಷನ್ ತುಂಬ ಯಂಗ್ ಆಗಿರ್ತದೆ. ಹಾಗಿರುವಾಗ ಏನೇ ನೀವು ಸಾಧಿಸುತ್ತಿದ್ರು 25 ವರ್ಷದಲ್ಲಿ ಆಗಬೇಕು. ಹೌದು, ಬಹುಶಃ ಚೆರಿಲರ್ನ್ ಅಂತ ಹೇಳುವಂಥದ್ದು ಇನ್ನಷ್ಟು ಬೆಳೀಲಿ, ಭಾರತವನ್ನು ಆಕ್ರಮಿಸಲಿ, ಆದಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ತಲುಪಿಸುವ, ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ಈ ಚೆರಿಲರ್ನ್ ಆ್ಯಪ್ ಮಾಡಲಿ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮಗೆ ಅತ್ಯಂತ ಧನ್ಯವಾದಗಳು. ಮುಂದೆ ಕೂಡ ನಾವು ಬೇರೆ ಬೇರೆ ಎಪಿಸೋಡ್ ಮೂಲಕ ಬರುವ ಅಂತ ನಾನು ಕೇಳ್ಕೊಳ್ತೇನೆ. ಖಂಡಿತ ನಿಮಗೆ ಕೂಡ ಬಟ್ ಟಾಕ್ಸ್ ವಿತ್ ಪ್ರಣವ್ ಭಟ್ ಈ ಪಾಡ್ಕಾಸ್ಟ್ ಶೋ ಏನಿದೆ ತುಂಬ ವಿಭಿನ್ನವಾಗಿ ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿ ಪ್ರಾರಂಭಿಸಿದ್ದೀರಿ. ಸೊ ನಿಮಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನಮಸ್ತೆ. ನಮಸ್ತೆ.